ಸಾಂಬಾರಿನಲ್ಲಿ ಜಿರಳೆ ಇದೆ ಎಂದು ದೂರು ನೀಡಿದ್ದರೆಂಬ ನೆಪದಲ್ಲಿ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಕುಮಾರ್ ಸರ್ಕಾರಿ ರಜಾ ದಿನದಂದೇ ತೊಕ್ಕೊಟ್ಟಿನ ವೃಂದಾವನ ಹೋಟೆಲ್ಗೆ ದಾಳಿ ನಡೆಸಿದ್ದಾರೆ. ಅಡುಗೆ ಕೋಣೆಯಲ್ಲಿ ತಪಾಸಣೆ ನಡೆಸಿದ್ದು ಅಲ್ಲಿ ಜಿರಳೆ ಹರಿದಾಡುತ್ತಿದೆ ಎಂದು ಹೇಳಿ ಶುಚಿತ್ವ ಕಾಪಾಡದ ಹೋಟೆಲ್ ಮಾಲಕರಿಗೆ ನೋಟಿಸ್ ನೀಡಿ ಎಡಿಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸುವುದಾಗಿ ಹೇಳಿ ನಿರ್ಗಮಿಸಿದ್ದಾರೆ. ಇನ್ನು ಇತ್ತೀಚೆಗೆ ಮಂಗಳೂರಿನ ಮೆಕ್ಡೊನಾಲ್ಡ್, ಕೆಎಫ್ಸಿ ಹಾಗೂ ಕೆಲವು ಪ್ರಮುಖ ರೆಸ್ಟೋರೆಂಟ್ಗಳ ಮೇಲೆ ಡಾಕ್ಟರ್ ಪ್ರವೀಣ್ ಕುಮಾರ್ ನೇತೃತ್ವದ ತಂಡ ದಾಳಿಯನ್ನ ನಡೆಸಿದ್ದು ಭಾರೀ ಸುದ್ದಿಯಾಗಿತ್ತು. ಇದೀಗ ಈದ್ ಮಿಲಾದ್ ರಜಾ ದಿನವೂ ಡಾಕ್ಟರ್ ಪ್ರವೀಣ್ ಕುಮಾರ್ ಆಹಾರ ಇಲಾಖೆಯ ಕಾರು ಚಾಲಕನೊಂದಿಗೆ ಒಬ್ಬಂಟಿಯಾಗಿ ತೊಕ್ಕೊಟ್ಟಿನ ವೃಂದಾವನ ಹೋಟೆಲ್ ಮೇಲೆ ದಾಳಿ ಮಾಡಿ ತಪಾಸಣೆಯನ್ನ ನಡೆಸಿದ್ದಾರೆ. ಮಧ್ಯಾಹ್ನ 1:30 ಗಂಟೆಗೆ ಪ್ರವೀಣ್ ಅವರು ತನ್ನ ಇಲಾಖೆಯ ಕಾರು ಚಾಲಕ ಲೋಕೇಶ್ ಅವರೊಂದಿಗೆ ಹೋಟೆಲ್ಗೆ ಬಂದಿದ್ದು ಶಟರ್ ಹಾಕಿ ತಪಾಸಣೆಯನ್ನ ಕೈಗೊಂಡಿದ್ದಾರೆ. ಸಾಂಬಾರಿನಲ್ಲಿ ಜಿರಳೆ ಇರುವ ದೂರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಯೇ ಶೋಧ ಕಾರ್ಯಕ್ಕೆ ಬಂದಿರುವುದು ಸ್ಥಳೀಯರನ್ನ ಬೆರಗುಗೊಳಿಸಿದೆ. ಒಬ್ಬರೇ ಅಧಿಕಾರಿ ಹೋಟೆಲ್ನ ಶಟರ್ ಎಳೆದು ಜಿರಳೆಗಾಗಿ ಶೋಧ ನಡೆಸಿದ್ದು ಸ್ಥಳೀಯರಿಗೆ ಅನುಮಾನ ಕೂಡ ಮೂಡಿಸಿದೆ. ಹೋಟೆಲ್ ಮಾಲಕ ಬಂದ ತಕ್ಷಣವೇ ಅವರಲ್ಲಿ ಮೊಬೈಲ್ ನಂಬರ್ ಪಡೆದುಕೊಂಡು ಕಾರ್ಯಾಚರಣೆ ನಿಲ್ಲಿಸಿ ಅಧಿಕಾರಿಗಳು ತೆರಳಿದ್ದಾರೆ. ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಪ್ರವೀಣ್ ಕುಮಾರ್, ಗ್ರಾಹಕನೋರ್ವ ಸಾಂಬಾರಿನಲ್ಲಿ ಜಿರಳೆ ಇದೆ ಎಂದು ದೂರದ ನೀಡಿರುವ ನಿಟ್ಟಿನಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಹೋಟೆಲ್ನ ಅಡುಗೆ ಕೋಣೆಯಲ್ಲಿ ಆಹಾರ ದಾಸ್ತಾನು ಮಾಡಲು ಪ್ರತ್ಯೇಕ ಕೊಠಡಿ ಇಲ್ಲದೆ ಎಲ್ಲೆಂದರಲ್ಲಿ ಆಹಾರ ಪದಾರ್ಥಗಳನ್ನ ರಾಶಿ ಹಾಕಲಾಗಿತ್ತು. ಎಲ್ಲ ಆಹಾರ ಪದಾರ್ಥಗಳನ್ನ ತೆರವುಗೊಳಿಸಿ ಅಡುಗೆ ಕೋಣೆಯನ್ನ ತೊಳೆಸಿ ಶುಚಿಗೊಳಿಸಲಾಗಿದೆ. ಆಹಾರ ಪದಾರ್ಥಗಳನ್ನ ಪ್ರತ್ಯೇಕವಾಗಿ ಜೋಡಿಸಿಡಲು ಹೋಟೆಲ್ ಮಾಲಕರಿಗೆ ಸೂಚನೆಯನ್ನ ನೀಡಲಾಗಿದೆ. ಶುಚಿತ್ವ ಕಾಪಾಡದ ನಿಟ್ಟಿನಲ್ಲಿ ಹೋಟೆಲ್ ಮಾಲಕರಿಗೆ ನೋಟಿಸ್ ಅನ್ನು ನೀಡಿ ಎಡಿಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸುವುದಾಗಿ ತಿಳಿಸಿದ್ದಾರೆ. ಇನ್ನು ತೊಕ್ಕೊಟ್ಟಿನಲ್ಲಿ ಯಾವುದೇ ಉಪಹಾರ ಅಥವಾ ಊಟದ ಹೋಟೆಲ್ಗಳಿಗೆ ದಾಳಿ ನಡೆಸಿದ್ರೂ ಶುಚಿತ್ವವಿಲ್ಲದ ದೃಶ್ಯಗಳು ಕಾಣಸಿಗುವುದು ಸಾಮಾನ್ಯವಾಗಿದೆ. ಅಧಿಕಾರಿಗಳು ಆಗಿಂದಾಗ್ಗೆ ಹೋಟೆಲ್ ಆಹಾರ ಮಾರಾಟ ಕೇಂದ್ರಗಳಿಗೆ ದಾಳಿ ಮಾಡಿ ಆಹಾರ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ಉತ್ತಮ ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ದಕ್ಷಿಣ ಕನ್ನಡ ಜಿಲ್ಲಾ ಆಹಾರ ಸುರಕ್ಷತಾಧಿಕಾರಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರು ಸಾರ್ವಜನಿಕರೊಬ್ಬರ ದೂರಿನ ಮೇರೆಗೆ ತೊಕ್ಕೊಟ್ಟು ನಲ್ಲಿರುವಂತಹ ಹೋಟೆಲ್ ವೃಂದಾವನದಲ್ಲಿ ದಾಳಿ ಮಾಡಿದ್ದಾರೆ. ಗ್ರಾಹಕರೊಬ್ಬರು ಸಾಂಬಾರಲ್ಲಿ ಜಿರಳೆ ಇದೆ ಅಂತೇಳಿ ನೀಡುತ್ತಾರೆ. ಇದರ ಮೇಲೆ ನಾವು ದಾಳಿ ನಡೆಸಿ ಅಡುಗೆ ಕೋಣೆಯನ್ನು ಪರಿಶೀಲನೆ ಮಾಡಿದಾಗ ಬಹಳಷ್ಟು ಶುಚಿತ್ವ ಇಲ್ಲದೇ ಇರೋದು ಕಂಡುಬಂದಿದೆ. ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟಿರುವುದು ಸರಿಯಾದ ಕ್ರಮದಲ್ಲಿ ಇಲ್ಲದೇ ಇರುವುದರಿಂದ ಜಿರಳೆಗಳ ಸಂಖ್ಯೆ ಅತಿ ಹೆಚ್ಚು ಇಲ್ಲಿ ಕಂಡುಬಂದಿದೆ. ಆದ್ದರಿಂದ ತಕ್ಷಣಕ್ಕೆ ಸ್ಟೋರೇಜ್ ರೂಮು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿರುವ ಕೋಣೆಯಲ್ಲಿ ಇಲ್ಲದಿರುವುದರಿಂದ ಎಲ್ಲ ಆಹಾರ ಪದಾರ್ಥಗಳನ್ನು ತೆರವುಗೊಳಿಸಿ ಶುಚಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಕ್ರಮ ಕೈಗೊಂಡು ಅದರ ಬಳಿಕವೇ ಆಹಾರ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಬೇಕು ಅಂತ ನಿರ್ದೇಶನ ನೀಡಲಾಗಿದೆ. ಅದರ ಪ್ರಕಾರ ಈಗ ತಾತ್ಕಾಲಿಕವಾಗಿ ಹೋಟೆಲ್ ಸ್ಥಗಿತಗೊಳಿಸಿ ಶುಚಿಯನ್ನು ಮಾಡುವಂಥ ಕಾರ್ಯ, ಅಡುಗೆ ಕೋಣೆಯನ್ನು ತೊಳೆಯುವಂಥ ಕಾರ್ಯವನ್ನು, ಆಹಾರ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿಡುವಂಥ ಕೆಲಸವನ್ನು, ಜಿರಳೆ ಕಂಡುಬಂದಿರುವಂತಹ ಆಹಾರ ಪದಾರ್ಥಗಳನ್ನು ವಿಲೇವಾರಿ ಮಾಡುವಂಥ ಕೆಲಸಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಹಾಗೆ ಇದರ ವಿರುದ್ಧ ನಾವು ಕಾಪಾಡಿಕೊಳ್ಳದೇ ಇರುವ ಕಾರಣದಿಂದ ನಾವು ಗಮನಿಸಲಿಕ್ಕೆ ಎಡಿಸಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಸಹ ದಾಖಲು ಮಾಡ್ತೀವಿ. ಅವರಿಗೆ ನೋಟಿಸ್ ಸಹ ಕೊಡ್ತೇವೆ.